ಅದೇ ನಾನು ಮತ್ತೆ ಹೇಳ್ತೀನಿ, ಆದಷ್ಟು ಬೇಗ ನಿಮಗೆ ಕನ್ನಡದಲ್ಲಿ ಅವಕಾಶ ಸಿಗ್ಲಿ ಅಂತ. ಥ್ಯಾಂಕ್ ಯು. ಸಿಗತ್ತೆ, ಖಂಡಿತ ಸಿಗತ್ತೆ, ನನಗೆ ನಂಬಿಕೆ ಇದೆ. ಅಂದ್ರೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಸಿಗತ್ತೆ. ಅದು ಟೈಮ್ ನಮ್ಮ ಕೈಯಲ್ಲಿ ಇಲ್ವಲ್ಲ, ಯಾವಾಗ ಏನು ಸಿಗತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದು ಎಲ್ಲ ಭಗವಂತ ಬರ್ದಿದ್ದು. ಸೊ ಯಾವಾಗ ತೀರ್ಮಾನಿಸ್ತಾನೋ ಅವ್ರು ಆವಾಗನೇ ನಂಗೆ ಸಿಗೋದು. ಬ್ಯಾಕ್ ಟು ಬ್ಯಾಕ್ ತಮಿಳ್ನಲ್ಲಿ ಸೀರಿಯಲ್ ಮಾಡಿದ್ರಿ, ರಿಯಾಲಿಟಿ ಶೋ ಮಾಡಿದ್ರಿ, ಜೊತೆಗೆ ಬಿಗ್ ಬಾಸ್ ತಮಿಳಲ್ಲಿ ಕಾಣಿಸ್ಕೊಂಡ್ರಿ, ಸೀಸನ್ 9 ಕೂಡ. ಹೌದು. ಈಗ ಹೇಳ್ತಿದ್ರಿ, ಈಗ ಜಸ್ಟ್ ಹೇಳಿದ್ರಿ ನಾನು ಧಾರಾವಾಹಿಗಳನ್ನ ನಿಲ್ಲಿಸಿದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಈ ನಿರ್ಧಾರ? ಯಾಕೆಂದರೆ ಅದು ಯಾವಾಗ ಚಿಕ್ಕ ವಯಸ್ಸು ಅಂತ ಹೇಳೋಕ್ಕಲ್ಲ, ನಾನು ಆಲ್ಮೋಸ್ಟ್ 18-19 ಇಯರ್ಸ್ ನಾನು ಸ್ಟೇಜ್ ಹತ್ತಿದ ಆ ಕ್ಷಣದಿಂದ ನಾನು ಮೂವೀಸಲ್ಲಿ ಆ್ಯಕ್ಟ್ ಮಾಡಬೇಕು, ಇದೇ ನಂದು, ದಿಸ್ ಇಸ್ ಮೈ ಮೇನ್ ಲೈಫ್ ಗೋಲ್ ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ. ಸೊ ನನಗೆ ಈ ಮೂವೀಸ್ ಸೊ ಧಾರಾವಾಹಿನೇ ಮಾಡ್ತಿದ್ರೆ ಅವಾಗ ಮೂವೀಸ್ ಮಾಡೋಕ್ಕೆ ಅವಕಾಶ ಸಿಗದೆ ಹೋಗ್ಬೋದು ಯಾಕೆಂದರೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡುವಾಗ 10-15 ದಿನ ಅದರಲ್ಲೇ ಹೊರಟೋಗುತ್ತೆ. ಸೊ ಆ ಟೈಮಲ್ಲಿ ಯಾರಾದರೂ ಪಿಕ್ಚರ್ಗೆ ಕರೆದ್ರೆ ನಾನು ಆಗದಿರ್ಬೋದು. ಸೊ ಅದಕ್ಕೆ ಸರಿ, ಧಾರಾವಾಹಿ ನಿಲ್ಸಿದ್ರೇ ಈ ದೋಣಿಯಿಂದ ಕಾಲೆತ್ತಿ ನಾನು ನೀರಲ್ಲಿ ನಾನು ಕಾಲಿಟ್ಟರೆ ಮಾತ್ರ ಇನ್ನೊಂದು ದೋಣಿ ಬರುತ್ತೆ ಅನ್ನೋ ಒಂದು ಇದರಲ್ಲಿದೆ. ಸೊ 2 ದೋಣಿಯಲ್ಲೂ ನಾನು ಕಾಲಿಟ್ಕೊಂಡು ನಾನು ಪಯಣ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕ್ಲಾರಿಟಿ ಬಂದ್ಬಿಡ್ತು. ಸೊ ಇದನ್ನು ಬಿಡಲೇಬೇಕು. ಅದಾದಮೇಲೆ ನಾನು ಆವಾಗಲೇ ನನಗೆ ಮೂವೀಸ್ ಆಪರ್ಚುನಿಟಿ ಸಿಗೋದು ಅಂತ ಅದು ವರ್ಕೌಟ್ ಆಗ್ತಿದೆ. ನಾನು ವೆಬ್ ಸೀರೀಸು ಮೂವೀಸ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಸೀರಿಯಲ್ಸ್ ಮಾತ್ರ ಅದು ಟೈಮ್ ಅದು ಜಾಸ್ತಿ ತಗೊಳ್ಳೋದ್ರಿಂದ ಅದನ್ನ ಮಾಡ್ತಿರೋ. ಓಕೆ, ಬಿಗ್ ಬಾಸ್ ಕನ್ನಡ ಜೊತೆ ಕೂಡ ನಿಮ್ಗೊಂದು ನಂಟಿದೆ, ಸಂಬಂಧ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 2 ವಾಯ್ಸ್ ಓವರ್ ಕೊಟ್ಟಿದ್ದೀರಾ. ಈಗ ಬಿಗ್ ಬಾಸ್ ಅಂತ ಹೇಳಿದಾಗ ಯಾರು ಈ ಬಿಗ್ ಬಾಸ್ ಅಂತ ಹೇಳಿ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇರುತ್ತೆ, ಯಾರದ್ದಿದು ವಾಯ್ಸ್ ಅಂತ. ಆ್ಯಂಡ್ ಆ ಶೋ ಫಾರ್ಮೆಟ್ ಪ್ರಕಾರ ಯಾರು ವಾಯ್ಸ್ ಕೊಡ್ತಾರೆ ಅನ್ನೋದನ್ನ ರಿವೀಲ್ ಮಾಡೋ ಹಾಗಿಲ್ಲ. ಆದರೆ ಅದು ಸೆಕೆಂಡ್ ಸೀಸನಲ್ಲಿ ಮಾತ್ರ ಕೊಟ್ಟಿದ್ದು ನಾನು. ಅದಾದ್ಮೇಲೆ ನಾನು ಕೊಡಲೇ ಇಲ್ಲ. ಒಂದೇ ಒಂದು ಸೀಸನ್ ಕೊಟ್ಬಿಟ್ಟು ಅದಾದ್ಮೇಲೆ ಬೇರೆ ಯಾರೋ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರಂತ ನಂಗೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಎಲ್ಲ ಭಾಷೆಯಲ್ಲೂ ಗೊತ್ತು ಯಾರ್ಯಾರು ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಮನ್ ನಾಲೆಡ್ಜ್. ಅವ್ರು ರಿವೀಲ್ ಮಾಡ್ತಾರೋ ಬಿಡ್ತಾರೋ ಅದನ್ನು ಎಲ್ಲರ ಮುಂದೆ ಅದನ್ನು ರಿವೀಲ್ ಮಾಡ್ತಾರೋ ಬಿಡ್ತಾರೋ ಅದು ಖಂಡಿತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಬಟ್ ಏನಾಗುತ್ತೆ, ಆ ಬಿಗ್ ಬಾಸ್ ಒಂದು ವಾಯ್ಸ್ಗೆನೆ ಒಂದು ಅಭಿಮಾನಿ ಬಳಗ ಇದೆ. ಅದು ಆ ರೀತಿ ಒಂದು ಗಟ್ಟು ವಾಯ್ಸ್ ಅದ್ರ ಬಗ್ಗೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಿತ್ತ, ಅಯ್ಯೋ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಹೇಳ್ಬೇಕು ಅಂತ? ಇಲ್ಲ, ಹಾಗೇನು ಅನ್ಸ್ತಿರ್ಲಿಲ್ಲ. ಯಾಕೆಂದ್ರೆ ಅದ್ರದ್ದು ಒಂದು ಮಿಸ್ಟ್ರಿ ಎಲಿಮೆಂಟ್ ಇತ್ತು. ನಾನು ಬಂದು ಆಲ್ಮೋಸ್ಟ್ ಒಂದು 3-4 ವರ್ಷ ಆದ್ಮೇಲೆ ನಾನು ರಿವೀಲ್ ಮಾಡಿದ್ದು. ಅದು ನನ್ನ ತಮಿಳ್ ಸರ್ಕಲ್ಸಲ್ಲಿ ಅವ್ರಿಗೂ ಅಷ್ಟೊಂದೇನು ಗೊತ್ತಿರಲಿಲ್ಲ ಕನ್ನಡದಲ್ಲಿ ಯಾರು ಕೊಡ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅನ್ನೋ ಒಂದು. ಯಾಕೆಂದರೆ ಅವರಲ್ಲೇ ಬಿಗ್ ಬಾಸ್ ಇತ್ತಲ್ಲ. ಸೊ ಅವಾಗ ನಾನು ಆವಾಗ ವಿಜಯ್ ಟಿ ವಿಯಲ್ಲಿ ಅದು ಮಾಡ್ತಿರುವಾಗ ಅದನ್ನು ಹೇಳಿದ್ದೆ, ನಾನು ಬಿಗ್ ಬಾಸ್ ವಾಯ್ಸ್ ಕೊಡ್ತಿದ್ದೆ ಅಂತ. ಅದು ಒಂದೇ ಒಂದು ವರ್ಷ. ಸೊ ನಾನು ಆ ಟೈಮಲ್ಲಿ ನಾನೇ ಅದನ್ನು ರಿವೀಲ್ ಮಾಡೋಕ್ಕೋ, ಎಲ್ಲರಿಗೂ ಗೊತ್ತಾಗಬೇಕು, ನಂದೇ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇರೋದು ಅನ್ನೋ ಒಂದು ಆ ಥರ ಒಂದು ಥಾಟೇ ಬರಲಿಲ್ಲ ನನಗೆ. ಅದು ಆ ಮಿಸ್ಟ್ರಿನೇ ಚೆನ್ನಾಗಿರೋದು. ಆಸ್ ಅ ಕ್ರಿಯೇಟರ್, ಆಸ್ ಅ ರೈಟರ್ ನನಗೆ ಆ ಮಿಸ್ಟ್ರಿ ತುಂಬ ಇಷ್ಟ ಆಗಿತ್ತು. ಎಲ್ಲರಿಗೂ ಗೊತ್ತಾಗಬೇಕದು, ಲೈಕ್ ಆ ವಾಯ್ಸ್ ಮಾತ್ರ ಕೇಳಿಸ್ಬೇಕು, ಅದರ ಹಿಂದೆ ಇರೋ ವ್ಯಕ್ತಿ ಇಸ್ ನಾಟ್ ಇಂಪಾರ್ಟೆಂಟ್. ಗೊತ್ತಾಗಬಾರ್ದು, ಗೊತ್ತಾಗಿದ್ರೇ ಆ್ಯಕ್ಚುಲಿ ತೊಂದರೆ ಆಗುತ್ತೆ ಅಂತ. ಓಕೆ, ಈಗ ವೀಕ್ಷಕರಿಗೋಸ್ಕರ ಬಿಗ್ ಬಾಸ್ ವಾಯ್ಸಲ್ಲಿ ಮಾತಾಡ್ಬೋದಾ ಒಂದೆರಡು ಲೈನು? ಬಿಗ್ ಬಾಸ್ ಪದ್ಮಶ್ರೀ ಕನ್ಫೆಷನ್ ರೂಮ್ಗೆ ಬರಬೇಕೆಂದು ಅಪೇಕ್ಷಿಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು. ಈಗ ನಿಮ್ಮ ನಿಜ ಜೀವನದ ಸೀತೆ ಬಗ್ಗೆ ಮಾತಾಡೋಣ. ಖಂಡಿತ. ಸೀತೆ ಹೇಗೆ ಸಿಕ್ಕಿದ್ರು ಅಂತ? ಸೀತೆ ನನಗೆ ಹೇಗೆ ಸಿಕ್ಕಿದ್ರು ಅಂದರೆ, ನನ್ನ ಹೆಂಡತಿ ಹೆಸರು ಶ್ರೀರಂಜನಿ ಸುಂದರಂ. ಆ ಟೈಮಲ್ಲಿ ನಾನು ಚೆನ್ನೈಗೆ ಹೋದ್ಮೇಲೆ ಸಾಕಷ್ಟು ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದು ಥಿಯೇಟರ್ ವರ್ಕ್ಶಾಪ್ ಒಂದು ಮಾಡಿದರು. ಅದರಲ್ಲಿ ಇವಳು ಭೇಟಿ ಆದರು. ಅಲ್ಲಿ ಮೀಟ್ ಮಾಡಿ 1-2 ದಿನ ಆ ಥಿಯೇಟರ್ ವರ್ಕ್ಶಾಪ್ ನಂತರ ಆವಾಗ ಟಚ್ಚಲ್ಲಿದ್ದು 1-2 ವರ್ಷ ಡೇಟ್ ಮಾಡಿ 2016 ನಾವು ಮದುವೆ ಮಾಡ್ಕೊಂಡಿದ್ದು. ಸೊ and after that we had a daughter in 2019, Veda ಅಂತ. she's 7 years old now. ಸೊ ಒಂದು ಒಳ್ಳೆ ಪತಿವ್ರತ ರಾಮ್ ಅಂತರಾನೇ ನಾನು ನನ್ನ ಹೆಂಡತಿ ಕಂಡ್ರೆ ತುಂಬ 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 ಇಷ್ಟ. ಆ್ಯಂಡ್ ನನ್ನ ಮಗಳು ಆರ್ ವೆರಿ ಸ್ಮಾಲ್ ಬ್ಯೂಟಿಫುಲ್ ವರ್ಲ್ಡ್. ಓಕೆ, ನೈಸ್ ಸರ್, ನೈಸ್.
ದಟ್ ಈಸ್ ಮೈ ಸೀತೆ. Okay. ಆದರೆ ಅವಳನ್ನ ಕಷ್ಟ ಕೊಡೋದೇ ಇಲ್ಲ ನಾನು. ನನ್ನ ಅವಳು ಖುಷಿಯಾಗಿ ಅಯೋಧ್ಯದಲ್ಲಿ ಇರಬೇಕು ಅನ್ನೋ ಒಂದು ಇದು ಆಸೆ ನನಗೆ. ಪತಿವ್ರತ ರಾಮ ಆದ್ರೂ ವನವಾಸ ಕಳ್ಸಲ್ಲ ಅನ್ನೋ. ವನವಾಸ ಏನೇನು ಬೇಡ, ಖುಷಿಯಾಗಿ ಮನೆಯಲ್ಲೇ ಇರಬೇಕು ಅನ್ನೋದು. ಸೂಪರ್ ಸೂಪರ್. ಈಗ ತಮಿಳ್ನಾಡಿನ ಸಿನಿಮಾಗಳು, ತಮಿಳ್ ಸಿನಿಮಾಗಳೆಲ್ಲ ಇವಾಗ ಕನ್ನಡದಲ್ಲಿ ರಿಲೀಸ್ ಆಗತ್ತೆ. ಅಂದ್ರೆ ಈಗ ಬೆಂಗಳೂರಲ್ಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗತ್ತೆ, ತುಂಬಾ ಜನ ತಮಿಳಲ್ಲೇ ಸಿನಿಮಾ ನೋಡ್ತಾರೆ ಬೆಂಗಳೂರಿನಲ್ಲಿ. ಈಗ ಕನ್ನಡ ಸಿನಿಮಾಗಳ ಬಗ್ಗೆ ತಮಿಳ್ನಾಡಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ? ಈಗ KGF, ಕಾಂತಾರಕ್ಕೆ ಒಂದಷ್ಟು ಈಗ ದೇಶ ಅಂತಲ್ಲ ವಿದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಇನ್ನುಳಿದ ಸಿನಿಮಾಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ? ಎಷ್ಟೊಂದು ಜನ ಆ್ಯಕ್ಚುಲಿ ಸಿನಿಮಾ ತುಂಬ ಸಿನಿಮಾ ಲವರ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಈ ಗರುಡ ಗಮನ, ವೃಷಭ ವಾಹನ ಮತ್ತು ಈ ಸಪ್ತಸಾಗರದಾಚೆ ಎಲ್ಲೋ, ಸೈಡ್ A ಸೈಡ್ B ಅಷ್ಟು ಇಷ್ಟ ಆಗಿದೆ. ಅವರು ತಮಿಳಲ್ಲಿ ನೋಡಲ್ಲ, ಅವರು ಕನ್ನಡದಲ್ಲೇ ವಿತ್ ಸಬ್ ಟೈಟಲ್ಸ್ ನೋಡೋದು. ಸೂಪರ್. ನಂಗೆ ಗೊತ್ತಿರೋಂಥ ಎಷ್ಟೋ ಜನ ಅಲ್ಲಿ ಅದು ನೋಡಿದ ಆ ಪಿಕ್ಚರ್ನ, ಅವರು ಆ ಹೆಸರನ್ನ ಕೂಡ ಅವ್ರಿಗೆ ಕರೆಕ್ಟಾಗಿ ಹೇಳಕ್ ಬರಲ್ಲ. ಸಪ್ತಸಾಗರದಾಚೆ ಎಲ್ಲೋ ಅನ್ನೋದು, ಹೆಲ್ಲೋ ಅಂತೆಲ್ಲ ಹೇಳ್ತಾರೆ ಅದೆಲ್ಲ. ಬಟ್ ಆದ್ರೂ ಆ ಸಿನಿಮಾ ಮೇಲೆ, ಆ ಕತೆ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಈಗ ಕನ್ನಡ ಸಿನಿಮಾ ಸ್ವಲ್ಪ ಸ್ವಲ್ಪ ತುಂಬ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆ್ಯಂಡ್ ನಾಟ್ ಓನ್ಲಿ ಇನ್ ದ ನೇಬರಿಂಗ್ ಸ್ಟೇಟ್ಸ್, ಎಲ್ಲ ಜಾಗದಲ್ಲೂ ಅದು ಒಂದು ಒಳ್ಳೆ ಹೆಸರು ಗಳಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಎಷ್ಟೊಂದು ಕನ್ನಡ ಆ್ಯಕ್ಟರ್ಸ್ ತಮಿಳಲ್ಲೂ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ಆಸೆ ಇರುತ್ತೆ, ಅಲ್ಲಿ ಕನ್ನಡದಲ್ಲಿ ತಮಿಳಲ್ಲಿ ಅವ್ರು ಆ್ಯಕ್ಟ್ ಮಾಡುವಾಗ ಅಲ್ಲಿರೋ ಪ್ರೇಕ್ಷಕರು ಇವ್ರು ಇನ್ನೇನು ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ಮಿಕ್ಕಿದ್ದು ಅವ್ರ ಹಳೆ ಕನ್ನಡ ಪಿಕ್ಚರ್ಗಳೆಲ್ಲ ನೋಡಿಕೊಂಡು ಅಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಸೊ ನಿಜವಾಗ್ಲೂ ತೆಲುಗಲ್ಲಿ, ತಮಿಳಲ್ಲಿ ಎಲ್ಲ ಜಾಗದಲ್ಲೂ ಸಿನಿಮಾ ಲವರ್ಸ್ಗೆ ಈ ಹೊಸ ಈಗ ಬರುವಂಥ ಕನ್ನಡ ಪಿಕ್ಚರ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ಕನ್ನಡದ ಯಾವ ಸೆಲೆಬ್ರಿಟಿಗಳ ಬಗ್ಗೆ ತಮಿಳ್ನಾಡಲ್ಲಿ ತುಂಬ ಕ್ರೇಜ್ ಇದೆ? ಯಶ್, ಡೆಫಿನೆಟ್ಲಿ ಯಶ್. ಅವರು ಅದನ್ನ ಯಾಶ್ ಅಂತ ಕರೀತಾರೆ. ಯಾಶ್ ಅಂತ ಕರೀತಾರೆ. ಅವ್ರು ಯಶ್ ಅಂತ ಹೇಳಲ್ಲ, ಯೂಶ್ವಲಿ ಯಾಶ್ ಅಂತ ಹೇಳ್ತಾರೆ. ಯಶ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಮತ್ತೆ ಈಗ ಶಿವರಾಜ್ ಕುಮಾರ್ ಸರ್ ಕೂಡ ಒಂದು ತಮಿಳ್ ಪಿಕ್ಚರ್ಗಳು, ಜೈಲರ್ ಆದ್ಮೇಲೆ ಅಷ್ಟು ಒಳ್ಳೆ ಫ್ಯಾನ್ಸ್. ಮತ್ತೆ ರಿಷಬ್ ಶೆಟ್ಟಿಗೂ ತುಂಬ ಫ್ಯಾನ್ಸು ಅಲ್ಲಿ. ಕಾಂತಾರ ಪಿಕ್ಚರ್ಗೆ ಅಷ್ಟು ಜನ ಅಷ್ಟು ತಮಿಳಲ್ಲಿ ನೋಡ್ತಾರೆ, ಕನ್ನಡದಲ್ಲಿ ನೋಡ್ತಾರೆ, ಹಿಂದಿಯಲ್ಲಿ ನೋಡ್ತಾರೆ, ಎಲ್ಲ ಭಾಷೆಯಲ್ಲೂ ನೋಡ್ತಾರೆ. ಯಾಕೆಂದರೆ ಪ್ರತಿಯೊಂದು ಭಾಷೆಯಲ್ಲೂ ಒಂದು ಹೊಸ ಫ್ಲೇವರ್ ಸಿಗುತ್ತೆ. ಕಾಂತಾರ 1 ಆ್ಯಂಡ್ ಕಾಂತಾರ 2. ಸೊ ಅಲ್ಲಿ ತುಂಬ ಜನ ವೆರಿ ಕ್ರೇಜಿ ಅಬೌಟ್ ಲಾಟ್ ಆಫ್ ಆರ್ ಕನ್ನಡ ಸ್ಟಾರ್ಸ್. ಓಕೆ, ಟಾಕ್ಸಿಕ್ ಮೂವಿ ಕ್ರೇಜ್ ಹೇಗಿದೆ? ಆ್ಯಕ್ಚುಲಿ ಆ ಟ್ರೇಲರ್ ನೋಡಿದ್ರೆ ಒಂಥರ ಭಯಂಕರವಾಗಿದೆ ಅದು. ಸೊ ಎಲ್ಲರಿಗೂ ಯಶ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ರಲ್ಲ. ಈಗ ರಾಮಾಯಣ ಮೂವಿನೂ ಬರ್ತಾ ಇದೆ, ಅದರಲ್ಲಿ ರಾವಣನ ಪಾತ್ರ. ಮತ್ತು ಈಗ ಈ ಟಾಕ್ಸಿಗೂ ಬರ್ತಾ ಇದೆ, ಅದರಲ್ಲಿ ಇನ್ನೊಂದು ಥರ ರಾವಣ ಅಂತಾರ. ಸೊ ಆಲ್ಮೋಸ್ಟ್ ಅದು ಒಂದು ನೆಗೆಟಿವ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್. ಸೊ ಐ ಥಿಂಕ್ ಎವ್ರಿ ಒನ್ ಇಸ್ ಲುಕಿಂಗ್ ಫಾರ್ವರ್ಡ್ ಟು ಟಾಕ್ಸಿಕ್. ಅಲ್ಲಿ ತಮಿಳ್ನಾಡಲ್ಲೂ ಸರಿ ಎಲ್ಲ, ಐ ಥಿಂಕ್ ಈವನ್ ಇನ್ ಹಿಂದಿ ಮೋಸ್ಟ್ಲಿ. ಯಾಕೆಂದರೆ ಅಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರಲ್ಲ ಯಶ್ಗೆ. ಬಟ್ ತಮಿಳಲ್ಲಿ ಖಂಡಿತ ಟಾಕ್ಸಿಕ್ ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಓಕೆ, ಈಗ ಕನ್ನಡದಲ್ಲಿ ಧಾರಾವಾಹಿ ಸಿನಿಮಾ ಮಾಡ್ಕೊಂಡಿದ್ದವರು ಇಮಿಡಿಯೇಟ್ಲಿ ತಮಿಳಿಗೆ ಹೋಗ್ತಾರೆ, ತಮಿಳಲ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ಪ್ಲೇ ಮಾಡ್ತಾರೆ, ಅದರಲ್ಲೂ ಧಾರಾವಾಹಿಯಲ್ಲಿ. ಹೇಗೆ ಇವ್ರಿಗೆ ಭಾಷೆ ಬರುತ್ತೆ ಅಂತ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ. ಅದರ ಸೀಕ್ರೆಟ್ ರಿವೀಲ್ ಮಾಡ್ಬೋದಾ? ಸೀಕ್ರೆಟ್ ಏನಿಲ್ಲ. ನಮ್ಮ ಕನ್ನಡಿಗರಿಗೆ ಆ್ಯಕ್ಚುಲಿ ಎಲ್ಲ ಭಾಷೆನೂ ಆರಾಮವಾಗಿ ಬರುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಈ ಬೆಂಗಳೂರಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬ ಸಾಕಷ್ಟು ಭಾಷೆಗಳು ಕೇಳೋಕ್ಕೆ ನಮ್ಗೆ ಸಿಗತ್ತಿಲ್ಲ ಅಲ್ವಾ. ಸೊ ಪ್ರಕಾಶ್ ರಾಜ್ ಸರ್ ಎಲ್ಲ ಅವರು ಕನ್ನಡದಲ್ಲಿ ಮಾಡುವಾಗ ಕನ್ನಡದವ್ರ ಥರನೇ ಮಾತಾಡ್ತಾರೆ, ಯಾಕೆಂದರೆ ಅವ್ರು ಕನ್ನಡದವ್ರೇನೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ತಮಿಳಲ್ಲಿ ಮಾಡಿದ್ರೆ ತಮಿಳವ್ರ ಥರನೇ ಮಾತಾಡ್ತಾರೆ, ತೆಲುಗಲ್ಲಿ ಮಾಡಿದ್ರೆ ತೆಲುಗವ್ರ ಥರನೇ ಮಾತಾಡ್ತಾರೆ. ಅಷ್ಟು ಇಲ್ಲಿ ಆ ಕಾಸ್ಮೋಪಾಲಿಟನ್ ನೇಚರ್ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಭಾಷೆನೂ ಆರಾಮವಾಗಿ ಬರುತ್ತೆ. ಆ್ಯಂಡ್ ಕಲಿಬೇಕು ಅನ್ನೋ ಒಂದು ದಾಹನೂ ಇದೆ ಅಂತ ಅನ್ಸುತ್ತೆ ಕನ್ನಡಿಗರಿಗೆ. ಹಿಂದಿ ಕಲಿಬೇಕು, ಇವ್ರ ಜೊತೆ ತೆಲುಗಲ್ಲಿ ಮಾತಾಡಬೇಕು, ತಮಿಳಲ್ಲಿ ಮಾತಾಡಬೇಕು ಅನ್ನೋ ಒಂದು ದಟ್ ಸಾರ್ಟ್ ಆಫ್ ಆಲ್ ಎಂಬ್ರೇಸಿಂಗ್ ನೇಚರ್ ಅಂತ ಹೇಳ್ತಾರಲ್ಲ, ಅದು ಕನ್ನಡಿಗರಿಗೆ ಖಂಡಿತ ಇದೆ. ಅಂಡ್ ಡಬ್ಬಿಂಗ್ ಕೂಡ ಮಾಡ್ತಾರೆ ಧಾರಾವಾಹಿದು. ಹೌದು, ಡಬ್ಬಿಂಗ್. ಆ್ಯಕ್ಚುಲಿ ಧಾರಾವಾಹಿಲಿ ನಾನು ಸೀತೆ ಮಾಡುವಾಗ ಡಬ್ಬಿಂಗ್ ಇರ್ತಿರ್ಲಿಲ್ಲ, ನಮ್ಮ ಲೈವ್ ವಾಯ್ಸ್ ಇರೋದು. ಸೊ ಸಣ್ಣ ತಪ್ಪು ಮಾಡಿದ್ರು ಮತ್ತೆ ರೀಟೇಕ್ ಆಗೋದು. ಸೊ ನೀವೇನಾದರೂ ಒಂದು ಡೈಲಾಗ್ ಹೇಳುವಾಗ ಏನಾದರೂ ಸ್ವಲ್ಪ ಒಂದು
ಕಾಗೆ ಹೋದ್ರೂ ಮತ್ತೆ ರೀಟೇಕ್ ಆಗೋದು. ನಾವು ಕರೆಕ್ಟಾಗಿ ಹೇಳಿರ್ತೀವಿ, ಸಡನ್ಲಿ ಕಾಗೆ ಶಬ್ದ ಬಂದ್ಬಿಡೋರು, ಅದು ಮತ್ತೆ ಅದನ್ನ ರೀಟೇಕ್ ಮಾಡ್ಬೇಕಾಗಿ ಬರ್ತಿತ್ತು. ಅವಾಗ ಹಾಗಿತ್ತು, ಈಗ ಹಾಗಿದೆಯೋ ಗೊತ್ತಿಲ್ಲ. ಈಗಲೂ ಒಂದು ಲೈವ್ ಸೌಂಡೇನೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅದರಿಂದ ಕನ್ನಡ ಆರ್ಟಿಸ್ಟ್ಗೆ ಒಂದು ಬೆಲೆನೇ, ಒಂದು there's a very lot of respect for ಕನ್ನಡ ಆರ್ಟಿಸ್ಟ್. ಯಾಕೆಂದರೆ ಅವರು ಡೈಲಾಗ್ನ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಡೈಲಾಗ್ ಕಲಿಬೇಕು, ಆ ಡೈಲಾಗ್ ಚೆನ್ನಾಗಿ ಹೇಳಬೇಕು, ಅದನ್ನು ಅಲ್ಲಿ ತಪ್ಪು ಮಾಡಬಾರ್ದು, ಪ್ರಾಂಪ್ಟ್ ತೊಗೊಬಾರ್ದು ಅನ್ನೋ ಒಂದು ದಟ್ ಒಂದು ಪ್ರೊಫೆಷ್ನಲಿಸಮ್ ಕನ್ನಡಿಗರಿಗೆ ಜಾಸ್ತಿ ಅಂತ ನಾನು ಅನ್ಕೊಂಡಿದ್ದೆ. ನನಗೆ ಆ ಟ್ರೈನಿಂಗ್ ಸಿಕ್ಕಿದ್ದು ಅದರಿಂದ. ಬಿಕಾಸ್ ಈಗಲೂ ನಾನು ತಮಿಳಲ್ಲಿ ಮಾಡಿದೆ, ನಾನು ಪ್ರಾಂಪ್ಟಿಂಗ್ ಎಲ್ಲ ತೊಗೊಳ್ಳಲ್ಲ. ಬಿಕಾಸ್ ನನ್ಗೆ ಸಿಕ್ಕಿದ್ದು ಆ 2 ವರ್ಷ ನಾನು ಸೀತೆ ಮಾಡಿದ್ನಲ್ಲ, ಅದ್ರಲ್ಲಿ ಸಿಕ್ಕಿದ ಟ್ರೈನಿಂಗ್ ನಾನು ಹಾಗೆ ನಾನು ಇಡೀ ಜೀವನದಲ್ಲಿ ನನ್ನ ಕೆರಿಯರಲ್ಲಿ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಬಟ್ ಬೇರೆ ಭಾಷೆಗಳಲ್ಲೆಲ್ಲ ಅದನ್ನು ಅಷ್ಟೊಂದು ಫಾಲೋ ಮಾಡಲ್ಲ. ಎಲ್ಲರೂ ಡಬ್ಬಿಂಗ್ ಮಾಡ್ತಾರೆ, ಪ್ರಾಂಪ್ಟ್ ತೊಗೊತಾರೆ. ಐ ಡೋಂಟ್ ನೋ ಅದರಿಂದ ಕ್ವಾಲಿಟಿ ಕಡಿಮೆ ಆಗುತ್ತಾ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಐ ರಿಯಲಿ ಲೈಕ್ ದಟ್. ಅದನ್ನು ಪ್ರಾಂಪ್ಟ್ ತೊಗೊಳ್ದೇನೆ ಆ ಡೈಲಾಗ್ನ ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಮನಸ್ಸಿಂದ ಹೇಳಿದ್ರೇ ಆ ನಿಜವಾದ ಅಭಿನಯ ಬರುತ್ತೆ ಅಂತ ದಟ್ಸ್ ಮೈ ಒಪಿನಿಯನ್. ಹೌದು, ತಮಿಳ್ನಾಡಲ್ಲಿ ದೊಡ್ಡ ಮಟ್ಟದ ಒಂದು ಜನಸಂಖ್ಯೆ ಇದೆ. ಆಮೇಲೆ ಅಲ್ಲಿನ ವೀಕ್ಷಕರು ಕೂಡ ಸಿನಿಮಾಗಳನ್ನು ತುಂಬ ವೈಯಕ್ತಿಕವಾಗಿ ತಗೊಳ್ಳೋದುಂಟು. ಇವಾಗ ದಳಪತಿ ವಿಜಯ್ ಅವರು CM ಕೂಡ ಆದರು. ಇದ್ರ ಬಗ್ಗೆ ಹೇಳ್ಬೋದಾ? ಅಲ್ಲಿನ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡ್ದಂತೆ? ಅವ್ರಿಗೆ ಆಲ್ಮೋಸ್ಟ್ ಅವರು ಆಗಿನ ಕಾಲದಲ್ಲಿ MGR ಅವರು CM ಆದಾಗೆ ಈಗಲೂ ಅವರು ಈಗ ವಿಜಯ್ ಸರ್ ಈಗ CM ಆಗಿದ್ದಾರೆ. ಅಷ್ಟು ಒಳ್ಳೆ ಫ್ಯಾನ್ ಫಾಲೋಯಿಂಗ್, ಚಿಕ್ಕ ವಯಸ್ಸಿಂದ ಹಿಡಿದು ಈವನ್ 6 to 60, 70, 80 ಎಲ್ಲರಿಗೂ ವಿಜಯ್ ಕಂಡ್ರೆ ಅಷ್ಟು ಪ್ರಾಣ. ಸೊ ಅದರಲ್ಲಿ ನಾನು ಹೇಳೋದ್ರಲ್ಲಿ ಏನಿದೆ, ಇಟ್ಸ್ ರಿಯಲಿ ಅವ್ರಿಗೆ ಒಂದು ಈಸ್ ವೆರಿ ವೆರಿ ಸ್ಪೆಷಲ್ ಟು ದ ಪೀಪಲ್ ಆಫ್ ತಮಿಳ್ನಾಡು ಆ್ಯಂಡ್ ಔಟ್ಸೈಡ್. ಈಗ ನೋಡಿದ್ರೆ ಎಷ್ಟೋ ಜನ ಹಿಂದಿಯಲ್ಲಿ ಮಾತಾಡೋರೆಲ್ಲ ಡೆಲ್ಲಿಯಲ್ಲೆಲ್ಲ ಯಾರೋ ಒಂದು ವಾಕ್ಸ್ ಪಾಪ್ ಎಲ್ಲ ಮಾಡುವಾಗ ನೀವು ಯಾರು PM ಆಗಿ ಬರಬೇಕು ಅಂತೆಲ್ಲ ಕೇಳುವಾಗ ನೀವು ಇದು ವಿಜಯ್ ಬರಬೇಕು ಅಂತೆಲ್ಲ ಕೆಲವು ಜನ ಹೇಳ್ತಿದ್ರು. ಸೊ ಅಷ್ಟು ಜನ ಈಗ ನಾಟ್ ಜಸ್ಟ್ ತಮಿಳ್ನಾಡು, ಐ ಥಿಂಕ್ ಹಿ ಈಸ್ ಕ್ಯಾಪ್ಚರಿಂಗ್ ಹಾರ್ಟ್ಸ್ ಆಲ್ ಓವರ್ ಇಂಡಿಯಾ ಅಂತ ನಾನು ಅನ್ಕೊತಾ ಇದ್ದೀನಿ. ಅವ್ರು CM ಆಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿಂದ ಇಲ್ಲಿಯವರೆಗೂ ದಿನಕ್ಕೊಂದೊಂದಷ್ಟು ಬಡವರಿಗಿರ್ಬೋದು ಅಥವಾ ಇನ್ಯಾರಿಗೊಬ್ರಿಗೂ ಸಾಕಷ್ಟು ಸುಧಾರಣೆಗಳನ್ನ ತರ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಈ ಒಂದು ಬಗ್ಗೆ ನಾನು ಮಾತಾಡಬಾರ್ದು ಅಂತ ಅನ್ಕೊಂತ ಇದ್ದೀನಿ. ಯಾಕೆಂದ್ರೆ ಅದು ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಪಾಲಿಟಿಕ್ಸ್ ಎಲ್ಲ ಅಷ್ಟೊಂದು ನಾನು ಗಮನನೇ ಕೊಡಲ್ಲ. ಬಿಕಾಸ್ ಅಲ್ಲಿ ಏನಾಗುತ್ತೆ, ಒಂದಿನ ಒಂಥರ ಇರುತ್ತೆ, ಇನ್ನೊಂದು ದಿನ ಇನ್ನೊಂದು ಥರ ಇರುತ್ತೆ. ಇವ್ರ ಬಗ್ಗೆ ಹೇಳಿದ್ರೆ ಇವ್ರಿಗೆ ಕೋಪ ಮಾಡ್ಕೊತಾರೆ, ಇವ್ರ ಬಗ್ಗೆ ಹೇಳಿದ್ರೆ ಇವ್ರು ಕೋಪ ಮಾಡ್ಕೊತಾರೆ. ಸೊ ಐ ಡೋಂಟ್ ಗೆಟ್ ಇನ್ ಟು ದಟ್. ಪಾಲಿಟಿಕ್ಸ್ ಅನ್ನೋದೇನೆ ನನಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ನಾನು ಮಾತಾಡಿ ಅಂದ್ರೆ ಬಡವರಿಗೆಲ್ಲ ಒಂದಷ್ಟು ಯೋಜನೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಖಂಡಿತ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಏನು ಆಗ್ತಾ ಇದೆ ಅನ್ನೋದು ನನ್ಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ಅದ್ರ ಬಗ್ಗೆ ಐ ಆಮ್ ನಾಟ್ ವೆರಿ ವೆಲ್ ಇನ್ಫಾರ್ಮ್ಡ್ ಅಬೌಟ್ ದಟ್. ಓಕೆ.